ಮಾಮ, ಮಾಮ, ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದೀರಾ? ನಾನು ಮತ್ತು ಸಿಟ್ಟು. ನಾನು ಯಾಕಪ್ಪ ಸಿಟ್ಟು ಮಾಡ್ಕೊಳ್ಳಿ? ಮಾಡ್ಕೊಂಡ್ರೆ ಏನಾಗುತ್ತೆ? ಅದು ಹಾಗಲ್ಲ ಮಾಮ. ಮನೆಯಲ್ಲಿ ಊಟ ಮಾಡ್ತಾ ಇದ್ರು ಎಲ್ರು, ನಿಮ್ ಕಡೆ ಗಮನ ಕೊಡೋದಕ್ಕಾಗ್ಲಿಲ್ಲ. ಮನ್ಸಲ್ಲಿ ಅಂದ್ಕೊಂಡಿದ್ದೆ, ಮನೆಯಿಂದ ನಾನೇನಾದ್ರೂ ಅಡ್ಗೆ ತಂದ್ರೆ ನಿಮ್ಗೆ ಅದು ಹಿಡಿಯೋದಿಲ್ಲ ಅಂತ. ಅದೆಲ್ಲ ಹೋಗ್ಲಿ ಬಿಡಪ್ಪ. ಮೊದ್ಲು ನೀನ್ ನನಗೆ ಹೇಳು, ನಿಂದ ಏನ್ ನಡೆದಿದೆ, ಏನಾಗಿದೆ ಅಂತ. ಏನಪ್ಪ, ನೀನು ದಿನ ನನ್ನ ಹೆಸರಲ್ಲಿ ಬೇಡ್ಕೋತಾ ಇದ್ದೆ ಅಲ್ವಾ? ಮತ್ತೆ ಈಗ ನನಗದು ಗೊತ್ತಾಗ್ಬೇಕು, ನನ್ನ ದಿನ ಯಾಕೆ ಕರಿತಾ ಇದ್ದೆ ಅಂತ. ಅದ್ ಹಾಗೆ ನೆನ್ಸ್ಕೋತಾ ಇದ್ದೆ ಮಾಮ. ಒಂದ್ಸಲ ನಮ್ ಭೂಮಿಲಿ ಒಳ್ಳೆ ಬೆಳೆ ಬಂದ್ರೆ ಸಾಕು, ಬೇರೆ ಏನು ಬೇಡ. ಒಂದ್ ಕೆಲ್ಸ ಮಾಡು, ನೀನ್ ನಾಳೆ ಬೆಳಗ್ಗೆ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ನನ್ನ ಹತ್ರ ಬಾ. ಹಾಗೆ ಬರ್ತಾ ನಿಮ್ ಕಡೆ ಹೇಗ್ ಪೂಜೆ ಮಾಡ್ತಾರೋ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತಗೊಂಡ್ ಬಾ. ಆಮೇಲೆ ನೋಡೋಣ ನಿನ್ನ ಜಮೀನಿನಲ್ಲಿ ಏನಿದೆ ಏನಿಲ್ಲ ಅಂತ. ಮಾಮ, ಇದಾಗ್ಲೇಬೇಕು. ಇದರಿಂದ ಏನಾದ್ರೂ ಆಯ್ತು ಅಂತಂದ್ರೆ ನಮ್ ಮುಂದಿನ ದಿನಗಳು ಚೆನ್ನಾಗಿರುತ್ತಂತೆ. ಅರೆ, ಅದಕ್ಕೆ ಅಲ್ಲೇನಪ್ಪ ನಾನು ಇಲ್ಲಿಗೆ ಬಂದಿರೋದು. ಮತ್ತೆ ಅಯ್ಯೋ ಅಣ್ಣ, ನಿಮ್ ಸಲುವಾಗಿ ಮಾಮ ಇಲ್ಲೇ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ. ಬಿಡಾರ ಕೂಡ ಹಾಕಕ್ ಬಿಡ್ತಾ ಇಲ್ಲ. ಇಲ್ಲಿಂದ ಮುಂದೆ ಹೋಗೋದು ವಾಸಿ ಅಂತ ಹೇಳ್ತಿದ್ದಾರೆ. ಮಾಮ, ನೀವು ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದೀರಾ. ಅದೇ ನಾನು ನೋಡ್ತಾ ಇದ್ದೀನಲ್ವಾ. ನೀನ್ ನನ್ನ ದಿನ ನೆನ್ಸ್ಕೊಂತೀಯ, ನನ್ನ ಹೆಸರಿನ ಜಪ ಮಾಡ್ತೀಯ, ಮತ್ತೆ ನಾನು ಬರೋದು ಬೇಡವಾ? ಯಾರ ಮಾಮ ನಮ್ಮನ್ನ ಇಷ್ಟ ಹಚ್ಕೋತಾರೆ? ಇಲ್ಲಿ ನೋಡಿ, ನೀವು ಕಷ್ಟಪಡ್ತಾ ಇದ್ದೀರಾ, ಮತ್ತೆ ಪ್ರಾಮಾಣಿಕವಾಗಿ ಕಷ್ಟಪಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಆಶೀರ್ವಾದ ಇರುತ್ತೆ ಅಲ್ವಾ? ನೀವು ಕಷ್ಟಪಟ್ಟಿರೋದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ವಾ? ಇಲ್ಲಿಂದ ಬೇಗನೆ ಮುಂದಕ್ಕೆ ಹೋಗೋದು ಅಂತ ಹೇಳ್ತಾ ಇದ್ದಾರೆ ಮಾಮ. ಆದ್ರೆ ನೀವು ಅಷ್ಟು ದೂರದಿಂದ ನನ್ನ ಕರೆನ ಕೇಳಿಸ್ಕೊತಾ ಇದ್ದೀರಾ. ಅರೇ ಹುಡುಗ, ಯಾಕೆ ಅಳ್ತಿದೀಯ ನೀನು? ಇಲ್ಲಿ ನೋಡು, ನೀನ್ ಕಷ್ಟ ಪಡ್ತಾ ಇದೀಯಪ್ಪ ಅಲ್ವಾ? ಪ್ರಾಮಾಣಿಕವಾಗಿ ಕಷ್ಟ ಪಡ್ತೀಯ, ಮತ್ತೆ ಅದಕ್ಕೆ ನನ್ನ ಆಶೀರ್ವಾದ ಇರುತ್ತಲ್ವಾ? ಇಲ್ಲಿ ನೋಡು, ಎಲ್ಲವೂ ಚೆನ್ನಾಗಾಗುತ್ತೆ. ನೀನ್ ಎಷ್ಟು ಕಷ್ಟ ಪಡ್ತಿದೀಯೋ ಅದ್ರ ತಕ್ಕ ಫಲ ನಿನಗೆ ಸಿಕ್ಕೇ ಸಿಗುತ್ತೆ. ಅರೆ, ಹೀಗೆ ಧೈರ್ಯ ಗೆಟ್ಟು ಸೋತು ಹೋಗ್ಬಾರ್ದಪ್ಪ. ಸರಿ ಮಾಮ. ಮಾಮ, ರಾತ್ರಿ ಊಟನ ಮನೆಯಿಂದಾನೇ ತರಿಸ್ಲಾ ಅಥವಾ? ಇಲ್ಲ ಇಲ್ಲ, ಬೇಡಪ್ಪ. ಏನು ಅಂತಂದ್ರೆ, ನೀವು ಮಾಂಸದ ಅಡುಗೆನ ಮಾಡಿದ್ದೀರಾ, ಅಲ್ಲಿಂದ ನನಗೇನು ಆಹಾರ ಬೇಡ. ಬಿಡಾರದಲ್ಲಿ ನನ್ನ ರೊಟ್ಟಿ ಪಲ್ಯ ನನಗೆ ಸಾಕು. ಇಲ್ಲಾಂದ್ರೆ ಏನು ಇರೋದಿಲ್ಲ ಅಂದ್ರೂ ಪರವಾಗಿಲ್ಲ. ನಿನ್ನ ಮನೆಯಿಂದ ಏನು ಬೇಡ. ಸರಿ ಮಾಮ, ಮತ್ತೆ ಇಲ್ಲಿ ಧಾನ್ಯಗಳನ್ನ ತಗೊಂಡ್ ಬಂದ್ರೆ ಹೇಗೆ? ಅದು ನಡೆಯುತ್ತೆ ನೋಡು. ಈಗ ಅದರ ಯೋಚನೆಯನ್ನು ನೀನೇನು ಮಾಡಬೇಡ. ಈಗ ಮನೆಗೆ ಹೋಗು. ಆದ್ರೆ ನಾಳೆ ಮಾತ್ರ ಎಲ್ಲರೂ ಸೇರ್ಕೊಂಡು ಬನ್ನಿ. ಆಯ್ತು ಮಾಮ. ಹೊರಡು. ಏನ್ರಿ, ನೀವು ಜಮೀನ್ ಕಡೆಗೆ ಹೋಗಿದ್ರಾ? ಹೌದು, ನನಗೂ ಹಾಗೆ ಅನ್ಸ್ತಾ ಇದೆ. ನಾನು ಹೋಗಿ ಬರ್ತೀನಿ. ಒಳ್ಳೇದಾಯ್ತು ನೀನ್ ಬಂದಿದ್ದು. ನಾನು ಅಲ್ಲಿಗೆ ಹೊರಟಿದ್ದೆ. ಮಾಮ ನಮ್ಮ ಮೇಲೆ ಸಿಟ್ ಮಾಡ್ಕೊಂಡಿಲ್ಲ ಅಲ್ವಾ? ಇಲ್ಲ. ಮಾಮ ನಮಗ್ ಬರಕ್ ಹೇಳಿದಾರಾ? ಮಾಮ ನಾಳೆ ಎಲ್ರಿಗೂ ಸ್ನಾನ ಮಾಡ್ಕೊಂಡು ಅಲ್ಲಿಗೆ ಬರೋದಕ್ಕೆ ಹೇಳಿದ್ದಾರೆ. ಮತ್ತೆ ನಮ್ ಜಮೀನಿನ ವಿಷಯ, ಅದನ್ನು ನಾಳೆ ನೋಡೋಣ ಅಂತ ಹೇಳಿದ್ದಾರೆ ಮಾಮ. ಒಳ್ಳೇದಾಯ್ತು ಬಿಡಿ, ಮಾಮಂಗ್ ಕೋಪ ಬಂದಿಲ್ಲ ಅಲ್ಲ. ಮತ್ತೆ ಅವ್ರಾಗೆ ಕರೆದಿದ್ದಾರೆ. ಹೌದು, ಅವರು ನಮ್ಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಅನ್ಸುತ್ತೆ. ಈಗ ನಮ್ಗಿರೋ ಸಂಕಟಗಳೆಲ್ಲ ಹೊರಟೋಗ್ಬಿಡುತ್ತೆ. ಸರಿ, ಮಾಮ ಅವ್ರಿಗೇನಾದ್ರು ತಗೊಂಡು ಹೋಗೋಣ? ಇಲ್ಲ, ಹಾಗೇನೂ ಇಲ್ಲ. ಅವ್ರು ಸುಮ್ಮನೆ ನಮ್ಮನ್ನು ಕರೆದಿದ್ದಾರೆ. ಈಗ ಮಾಮ ಏನ್ ಹೇಳ್ತಾರೋ ಏನ್ ಬಿಡ್ತಾರೋ ಯಾರಿಗ್ ಗೊತ್ತು. ಸದ್ಯ ನಮ್ ಕೆಲ್ಸ ಆದ್ರೆ ಅದೇ ನಮಗ್ ಖುಷಿ.
ಮಾಮ, ನಮ್ಗೆ ಇದೇನೋ ಅರ್ಥ ಆಗ್ತಿಲ್ಲ ನೋಡಿ ಮಾಮ. ಬಿಡಾರ ಇನ್ನೂ ಹಾಕೇ ಇಲ್ಲ, ಎಲ್ಲ ವಸ್ತುಗಳು ಹಾಗೆ ಇದೆ ನೋಡಿ ಮಾಮ. ಮಾಮ, ಏನಾಯ್ತು? ನೀವೇನು ಮಾತಾಡ್ತಿಲ್ಲ? ಧೂಪ ಹಾಕಿದ್ದೀರನಪ್ಪ? ಆದ್ರೆ ಮಾಮ, ನಾವು ಬಿಡಾರ ಹಾಕಿದೀವಿ. ಅದಕ್ಕೆ ಬಿಡಾರ ಹಾಕುವ ಸಂಬಂಧ ಏನಿದೆ? ಹಾ, ಸಂಜೆ ಆಯ್ತು ಅಲ್ವಾ? ಜಾನುವಾರುಗಳು ಇರೋ ಕಡೆ ದೀಪ ಹಚ್ಚಿ ಧೂಪ ಹಾಕ್ಬೇಕು. ಆಯ್ತು ಮಾಮ. ಏಯ್, ಇದು ವಿಷ್ಣುವಿನ ಜಮೀನಲ್ವಾ? ಹೌದು ಮಾಮ, ನಾವು ಅವ್ರ ಜಮೀನಲ್ಲೇ ಕೂತ್ಕೊಂಡಿದೀವಿ. ಮಾಮ, ಇಲ್ಲಿ ಬರೀ ಪಾಳ್ ಭೂಮಿ ಇದೆ, ಬೆಳೆ ಇಲ್ಲ, ಏನಿಲ್ಲ. ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಹಾಗಲ್ಲ, ಇದಕ್ಕೆ ಬೇರೆ ಕಾರಣನೇ ಇದೆ. ಎಂಥದ್ದು ಮಾಮ? ನಿಮ್ಗೇನಾದ್ರೂ ಶಬ್ದ ಕೇಳ್ತಾ ಇದೆಯಾ? ಇಲ್ಲ ಮಾಮ. ನಿಮಗೆ ಆ ಶಬ್ದ ಕೇಳೋದಿಲ್ಲ. ಆದ್ರೆ ಅಲ್ಲಿ ನೋಡಿ, ನಿಮ್ಗೇನಾದ್ರೂ ಕಾಣ್ತಿದ್ಯಾ? ಅದು ಅಲ್ಲಿ ಮಾಮ, ಮಾಮ, ಅಲ್ಲೇನೋ ಕಾಣಿಸ್ತಾ ಇದೆಯಲ್ಲ ಅಲ್ಲಿ. ಹೌದ್ ಮಾಮ, ಅಲ್ಲಿ ಏನೋ ಬಿಳಿ ಬಿಳಿಯಾಗಿದೆ. ಈಗ ಮತ್ತೊಮ್ಮೆ ಅದನ್ನು ಸರಿಯಾಗಿ ನೋಡಿ. ಅಯ್ಯೋ ಮಾಮ, ಈಗ ಅಲ್ಲಿ ದೀಪ ಕಾಣಿಸ್ತಿದೆ. ಮಾಮ, ಅದೇನ್ ಭೂತಗಳ ಅಥವಾ ಮನುಷ್ಯರ? ಇಷ್ಟೊಂದು ದೀಪಗಳನ್ನ ಯಾರು ಇಟ್ಕೊಳ್ತಾರೆ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈ ಜಮೀನಿನಲ್ಲಿ ಇವುಗಳೇ ಬೆಳೆ ಬರಕ್ಕೆ ಬಿಡೋದಿಲ್ಲ. ಬಾಧಿತವಾಗಿದೆ ಈ ಜಮೀನು. ಅದಕ್ಕೇನ ಮಾಮ ನೀವು ನಮ್ಮನ್ನ ನಾಳೆ ಕರೆದಿದ್ದು? ಮತ್ತಿನ್ನೇನು, ಇದಕ್ಕೇನಾದ್ರೂ ಉಪಾಯ ಮಾಡಿ ಅವರಿಗೆ ಜಮೀನನ್ನು ಸರಿಯಾಗಿ ಮಾಡ್ಕೊಡ್ಬೇಕು. ಆಗ್ತಾನೆ ಈ ಜಮೀನಲ್ಲಿ ಏನಾದ್ರೂ ಮಾಡಕ್ ಸಾಧ್ಯ? ಮಾಮ, ಇದು ನಿಜವಾಗ್ಲೂ ತುಂಬಾ ದೊಡ್ಡ ಕೆಲ್ಸ. ಅದಂತೂ ಹೌದು, ಆದ್ರೆ ಮಾಡ್ಲೇಬೇಕು. ಅವನ್ ನನ್ನ ಭಕ್ತ, ನನ್ ನೆನಪು ಮಾಡ್ಕೋತಾ ಇರ್ತಾನೆ, ಜಪ ಮಾಡ್ತಾನೆ, ನನ್ನ ಬಗ್ಗೆ ಯೋಚನೆ ಮಾಡ್ತಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಮ ಏನಾದ್ರೂ ಮಾಡ್ತಾರೆ ಅಂತ ಆಸೆ ಇಟ್ಕೊಂಡಿದ್ದಾನೆ. ನಾಳೆ ಅವನು ಬಂದ ಮೇಲೆ ಏನಾದ್ರೂ ಮಾಡೋಣ. ಮಾಮ, ರಾತ್ರಿಯಲ್ಲಿ ಈ ಜಮೀನಲ್ಲಿ ಏನೇನೋ ಕಾಣಿಸ್ತಿತ್ತು, ಮತ್ತೆ ಬೆಳಗ್ಗೆ ಬೆಳಕು ಹರಿದ ಮೇಲೆ ಏನು ಕಾಣಿಸ್ತಿಲ್ಲ. ಅದಕ್ಕೆ ತಾನೇ ನಾವಿಲ್ಲಿಗೆ ಬಂದಿರೋದು. ಒಬ್ಬೊಬ್ರು ವಿಚಿತ್ರ ಜನ ಇರ್ತಾರೆ. ಯಾರ್ಯಾರು ಏನೇನು ಬಂದು ಇಲ್ಲಿ ಹೂತ್ ಹೋಗಿದ್ದಾರೆ ಅಂತ ಯಾರಿಗ್ ಗೊತ್ತು? ಈ ಜಮೀನಲ್ಲಿ ಯಾರಿಗಾದ್ರೂ ಕೆಳಗಡೆ ತುಳಿಬೇಕು ಅಂತಂದ್ರೆ ಜನ ಯಾವ ಹಂತಕ್ಕಾದ್ರೂ ಹೋಗ್ತಾರೆ. ಮತ್ತೆ ಪಾಪ ವಿಷ್ಣುಗೆ ಇದೆಲ್ಲ ಗೊತ್ತೇ ಆಗಿಲ್ಲ. ಅವನ ಹತ್ತಿರದ ಜನನೇ ಅವನಿಗೆ ಅಪಾಯ ಮಾಡ್ತಾ ಇದ್ದಾರೆ. ಮಾಮ, ನೀವು ಬಂದಿದ್ದೀರಾ ಅಂತ ಗೊತ್ತಾದ್ರೂ ಆಗ್ತಾ ಇದೆ, ಇಲ್ಲಾಂದ್ರೆ ಅವ್ರು ಏನ್ ಮಾಡ್ಬೇಕಾಗಿತ್ತು? ಅದ್ ಹೇಗಂದ್ರೆ ಮಗಳೇ, ಯಾರ ಮೇಲೆ ದೇವರ ಅಥವಾ ಸಂತರ ಕೃಪೆ ಇರುವುದಿಲ್ವೋ, ಇರೋದೆಲ್ಲ ಕಳ್ಕೊಂಡು ಇಲ್ದೇ ಇರೋ ಹಾಗೆ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಈ ಜಗತ್ತು ನಾವು ಏನ್ ನೋಡ್ತಾ ಇದೀವಲ್ಲ, ಇದೇನು ಅಷ್ಟು ಸರಳವಾಗಿರೋದಲ್ಲ. ನಮ್ಗೆ ಎಷ್ಟು ಕಾಣಿಸುತ್ತೋ ಅಷ್ಟೇ ಜಗತ್ತಲ್ಲ, ಅದ್ರ ಹಿಂದೆನೂ ಸಾಕಷ್ಟು ಇದೆ. ಅದನ್ನೆಲ್ಲ ತಿಳಿಸಿ ಹೇಳಬೇಕು ಅಂತಂದ್ರೆ
ಸುಲಭ ಅಲ್ಲಮ್ಮ, ಕಷ್ಟನೇ. ಮಾಮ, ಇದರಲ್ಲಿ ನಮ್ಗೆ ಏನು ಗೊತ್ತಾಗೋದಿಲ್ಲ ನೋಡಿ. ಮಾಮ, ನೀವಿದ್ದೀರಾ ಅಂತ ನಮ್ಮೆಲ್ರಿಗೂ ಆಧಾರ ಇದೆ. ಮುಂದೆ ಏನಾಗುತ್ತೆ ಅನ್ನೋದು ನಮ್ಗೆ ಏನ್ ಗೊತ್ತಾಗುತ್ತೆ ಹೇಳಿ? ಆ ಕಾರಣಕ್ಕೆ ನಾವು ನಿಮ್ ಜೊತೆನೆ ಇರ್ತೀವಿ. ನಮಗ್ ಬೆಳಕು ತೋರಿಸ್ತೀರಾ, ಸರಿಯಾದ ದಾರಿ ತೋರಿಸ್ತೀರಾ. ಮಾಮ, ನಾನು ಯಾವಾಗಿಂದ ನೋಡ್ತಾ ಇದ್ದೀನಿ, ನೀವು ಬಿಡಾರಕ್ಕೆ ಬರೋ ಜನರು ಎಲ್ಲರ ಕೆಲಸನೂ ಮಾಡ್ಕೊಡ್ತೀರಾ. ಮೊದಲು ಅವ್ರ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ, ನಂತರ ಇಲ್ಲಿಗೆ ಬಂದ್ಮೇಲೆ ಎಷ್ಟು ಚೆನ್ನಾಗಿ ಆಗ್ತಿತ್ತು ಅಂತ, ಅದನ್ನೆಲ್ಲ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಮಾಮ. ಎಷ್ಟೋ ವರ್ಷಗಳಾದವು ನಾನು ಹೀಗೆ ಕುರಿಗಳನ್ನ ಕರ್ಕೊಂಡು ಓಡಾಡ್ತಾ ಇದ್ದೀನಿ. ಹೀಗೆ ಮುಂದುವರಿಯುತ್ತೆ. ತುಂಬಾನೇ ದಿನ ಆಯ್ತು, ಸಾಕಷ್ಟು ನಡೆದಿದ್ದೀನಿ, ತುಂಬಾ ಜನರನ್ನ ಭೇಟಿ ಮಾಡಿದ್ದೇನೆ. ಈಗ ಅದೆಲ್ಲ ನನಗೆ ನೆನಪಿಲ್ಲ. ಹೀಗೆ ನಡೀತಾ ಇರ್ಬೇಕಪ್ಪ. ಎಲ್ಲ ಸರಿ ಕೇಳ್ರಪ್ಪ. ವಿಷ್ಣು ಮತ್ತು ಅವ್ರ ಮನೆಯವರು ಈಗ ಬರಬಹುದು. ಅವ್ರ ಕೆಲಸನ ಮಾಡೋಣ. ಈ ಜಮೀನನ್ನು ಎಲ್ಲ ತೊಂದರೆಯಿಂದ ಮುಕ್ತ ಮಾಡೋಣ. ಅವನು ಕೊಟ್ಬಿಡೋಣ. ಮತ್ತೆ ನಾವಿಲ್ಲಿಂದ ಮುಂದೆ ಹೋಗೋಣ. ಆಯ್ತು ಮಾಮ. ಸರಿ, ಮತ್ತೆ ನಡೀರಿ, ಎಲ್ಲ ಕೆಲಸಗಳನ್ನ ಮುಗಿಸ್ಬಿಡೋಣ. ನಾನು ಮೇಲಿನವರಿಂದ ಸಂಬಳ ತಗೊಂತೀನಲ್ವಾ, ಅದಕ್ಕೆ ಇದನ್ನೆಲ್ಲ ಮಾಡಲೇಬೇಕು. ದಿನ ಬೆಳಗಾದ ಮೇಲೆ ನಾನು ಕೆಲಸ ಮಾಡಲೇಬೇಕು. ಮಾಮ, ನೀವ್ ಹೇಳ್ದಾಗೆ ಸ್ನಾನ ಮಾಡಿ ಮಡಿಯಾಗಿ ಬಂದಿದ್ದೀವಿ. ಹಾಗೆ ಪೂಜೆ ಸಾಮಾನು ತಂದಿದೀವಿ ಮಾಮ. ಸರಿ, ಒಳ್ಳೇದಾಯ್ತು ಅಂತನ್ನಿ. ಮಾಮ, ಈಗೇನ್ ಮಾಡೋದು? ಈಗ ಒಂದು ಕೆಲಸ ಮಾಡಿ, ಈ ಜಮೀನಿನ ಪೂಜೆಯನ್ನ ಮಾಡಿ, ತೆಂಗಿನಕಾಯಿ ಹೊಡಿರಿ, ಹೂಗಳಿಂದ ಪೂಜೆ ಮಾಡಿ, ಮತ್ತೆ ಕೈ ಮುಗಿದು ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಳ್ಳಿ, ಎಲ್ಲ ತೊಂದರೆಗಳು ಕಳೆದು ಹೋಗ್ಲಿ ಅಂತ. ಆಯ್ತು ಮಾಮ. ಬನ್ನಿ. ಪೂಜೆ ಆಯ್ತು ಅಲ್ವಾ? ಹೌದು ಮಾಮ. ಈಗ ಒಂದ್ ಕೆಲಸ ಮಾಡಿ, ಈಗ ಈ ಭಂಡಾರವನ್ನ ತೆಗೆದುಕೊಳ್ಳಿ. ಇಬ್ರು ದಂಪತಿಗಳು ಒಟ್ಟಿಗೆ ಈ ಭಂಡಾರವನ್ನ ಜಮೀನಿನ 4 ದಿಕ್ಕಿಗೆ ಹಾಕಿ. ಮತ್ತೆ ನಿನಗೇನ್ ಅನ್ಸುತ್ತೆ ಅದನ್ನ ಹೇಳು. ಸರಿ ಮಾಮ. ಮಾಮ, ಇದೆಲ್ಲ ಯಾಕೆ ಹೀಗಾಗ್ತಿದೆ? ಈ ಜಮೀನಲ್ಲಿ ಬೆಳೆ ಬೆಳೆಯೋದೇ ಇಲ್ಲ. ಇದು ನೋಡಿ ತುಂಬಾ ಬೇಜಾರಾಗ್ತಿದೆ. ಮಾಮ, ಜಮೀನಲ್ಲಿ ಬೆಳೆ ಬರ್ದಿಲ್ದಿದ್ರೆ ನಾವ್ ಎಷ್ಟ್ ದಿನ ಬೇರೆ ಜಮೀನಲ್ಲಿ ಕೆಲಸ ಮಾಡೋದು? ರೀ, ನಿಮ್ಗೇನಾದ್ರು ಶಬ್ದ ಕೇಳಿಸ್ತಿದ್ಯಾ? ಹೌದು. ದೇವ್ರೆ, ಈಗ ನನಗ್ ಭಯ ಆಗ್ತಾ ಇದೆ. ಹೆದರ್ಕೋಬೇಡ,
ನಮ್ ಜೊತೆ ಮಾಮ ಇದಾರಲ್ವಾ? ರೀ ಆದ್ರೆ ಇಂಥ ಶಬ್ದ ನಾನು ಯಾವತ್ತೂ ಕೇಳಿಲ್ಲ. ಏನೂ ಆಲೋಚನೆ ಮಾಡ್ಬೇಡ. ಮಾಮ ನಮ್ಗೆ ಭಂಡಾರ ಹಾಕಿ ಹೇಳಿದಾರಲ್ವಾ, ಆದಷ್ಟು ಬೇಗ ಮುಗಿಸಿ ಅಂತ. ರೀ ಭಾವನವ್ರು ಅಲ್ಲೇ ಯಾಕೆ ನಿಂತ್ರು? ನಂಗೂ ಗೊತ್ತಿಲ್ಲ. ಬೇಗ ಮುಗಿಸಿ ಇಲ್ಲಿಗೆ ಬರಕ್ ಹೇಳಿ. ಸ್ವಲ್ಪ ಸಮಾಧಾನದಿಂದ ಇರು. ಎಲ್ರ ಮೇಲೂ ಭಂಡಾರ ಹಾಕಿದೆ ಅಲ್ವಾ? ರೀ ನೀವ್ ನೋಡಿದ್ರಾ? ದೇವ್ರೆ ಇದಕ್ಕೇನು ಅಂತ ಹೇಳ್ಬೇಕು? ನನಗಂತೂ ಏನೂ ಗೊತ್ತಾಗ್ತಿಲ್ಲ ನೋಡು. ನಡೀರಿ ಮಾಮ ಹತ್ರ ಹೋಗೋಣ. ಹೌದು. ವಿಷ್ಣು, ಸ್ವಲ್ಪವೂ ನಿಲ್ಬೇಡ. ನೀನ್ ಹೆದರ್ಕೋಬೇಡ. ನಿನ್ನ ಕೆಲಸ ಹಾಗೆ ಮುಂದುವರಿಲಿ. ಎಲ್ಲ ಕಡೆ ಭಂಡಾರವನ್ನು ಹಾಕು. ಆ ಕಡೆ ಈ ಕಡೆ ನೀನ್ ನೋಡ್ಲೇಬೇಡ. ನಿನ್ ಕೆಲಸ ಹಾಗೆ ಮುಂದುವರಿಲಿ. ರೀ ಅವ್ರ ಮಾತ್ರ ಅಲ್ಲೇ ನಿಂತ್ರು. ಮಾಮ ನಾವು ಒಂದ್ಸತಿ ಅಲ್ಲಿ ಹೋಗ್ ಬರದಾ? ಏನು ಅವಶ್ಯಕತೆ ಇಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಮಾಮ ಅವರು ಮಧ್ಯೆ ನಿಂತು ಏನ್ ನೋಡ್ತಿದ್ದಾರೆ? ಹೌದು ಮಾಮ, ನನಗಂತೂ ಅನ್ನಿಸ್ತಿದೆ ಏನು ಆಗ್ತಿದೆ ಅಂತ. ಬಾಪು, ಈ ನಡುವೆ ನಿನಗೆ ತುಂಬಾ ತಿಳಿತಾ ಇದೆ ಅಲ್ವಾ? ಮಾಮ ಅದು ಹಾಗಲ್ಲ, ಅವ್ರು ಈ ಕಡೆ ಆ ಕಡೆ ನೋಡ್ತಿದಾರಲ್ವಾ, ಅದಕ್ಕೆ ನಾನು ಹೇಳ್ದೆ. ಸಾಕು. ರೀ ಈಗ ಏನ್ ಮಾಡೋದ್ ನಾವು? ಏನ್ ಮಾಡೋದು ಅಂತಂದ್ರೆ, ಮಾಮ ನಿಂತ್ಕೊಳದಕ್ಕೆ ಹೇಳಿಲ್ಲ ತಾನೇ? ರೀ ಮತ್ತೆ ಅಕಸ್ಮಾತ್ ನಾವ್ ಇದನ್ನೇ ನೋಡಿದ್ರೆ? ನಿನ್ ತಲೆಗೆ ತುಂಬಾ ಪ್ರಶ್ನೆಗಳು ಬರುತ್ತೆ ಕಣೆ. ಸುಮ್ಮನ್ ಕೂತ್ಕೋ. ಏನ್ರಪ್ಪ, ಭಂಡಾರವನ್ನ ಹಾಕಿದ್ದಾಯ್ತಾ? ಹೌದು ಮಾಮ, ಆದ್ರೆ ಭಂಡಾರನ ಹಾಕ್ಬೇಕಾದ್ರೆ ಬೇರೆನೇ ಅನುಭವ ಆಯ್ತು. ಈ ತರ ನಾನು ಯಾವತ್ತೂ ಕೇಳೂ ಇಲ್ಲ, ನೋಡೂ ಇಲ್ಲ ಮಾಮ. ಹೌದು ಮಾಮ, ತುಂಬಾ ವಿಚಿತ್ರ ಶಬ್ದಗಳು ಬಂದು ಹಾಗೆ ಕಣ್ಮುಂದೆ ಕಪ್ ಕಪ್ಪಗ್ ಏನೇನೋ ಕಾಣಿಸ್ತಿತ್ತು ಮಾಮ. ಇಲ್ಲಿ ನೋಡ್ರಪ್ಪ, ನೀವು ನಿಮ್ಮ ಜಮೀನಿನ ಎಲ್ಲ ಕೀಟಾಣುಗಳು ಹೊರಟು ಹೋದ್ವು. ಇನ್ನೇನು ಯೋಚನೆ ಮಾಡಬೇಡಿ. ನನ್ನ ಆಶೀರ್ವಾದ ಇದೆ ನಿಮ್ಮ ಮೇಲೆ. ಮತ್ತು ನೋಡಿ, ನಾನು ಈ ಜಮೀನಿಗೂ ಹೇಳಿ ಇಡ್ತೀನಿ, ಇಲ್ಲಿಂದ ಮುಂದೆ ಸಾಕಷ್ಟು ತುಂಬಿ ತುಂಬಿ ಬೆಳೆ ಬೆಳಿಬೇಕು ಅಂತ. ಚಿನ್ನದ ಬೆಳೆ ಬೆಳಿಬೇಕು ಇಲ್ಲಿ ನೋಡಿ. ಇಲ್ಲಿ ಕೇಳ್ರಪ್ಪ, ಒಂದು ಕೆಲಸ ಮಾಡಿ. ನೀವು ನಿಮ್ಮ ಭೂಮಿಯನ್ನು ನೇಗಿಲಿನಿಂದ ಹದ ಮಾಡಿ. ಮೊದಲನೇ ಮಳೆ ಬರುವುದರ ಒಳಗಾಗಿ ಎಲ್ಲ ಕೆಲಸವನ್ನ ಮಾಡಿ ಮುಗಿಸಿ. ಮತ್ತೆ ಅದಾದ ಮೇಲೆ ಬೀಜವನ್ನ ಬಿತ್ತಿ. ನೀವೇ ನೋಡಿ ಹೇಗ್ ಬೆಳೆ ಬರುತ್ತೆ ಅಂತ. ಮಾಮ, ನೀವೇ ಸ್ವತಃ ಬಂದಿದ್ದೀರಾ, ನಮ್ ಸಲುವಾಗಿ ಇಷ್ಟೆಲ್ಲ ಮಾಡಿದ್ದೀರಾ. ನಿಮ್ಮೇಲೆ ನಮ್ ಋಣ ಇದೆ ಮಾಮ. ವಿಷ್ಣು, ಅರೆ ಉಪಕಾರದ ಮಾತು ಯಾಕೆ ಆಡ್ತೀಯ ನೀನ್? ನನಗೆ ನಿನ್ನ ಕಷ್ಟ ಕಾಣ್ತಿತ್ತಪ್ಪ. ನಿನ್ನ ಎಲ್ಲಾ ತೊಂದರೆಗಳು ನನಗೆ ಕಾಣಿಸ್ತಾ ಇದ್ವು. ಅದಕ್ಕೆ ಅಲ್ವಾ ನಾನು ಇಲ್ಲಿಗೆ ಬಂದಿರೋದು. ನಿಜ ಹೇಳಬೇಕಂದ್ರೆ ನಾನು ಇದನ್ನೆಲ್ಲ ಅಲ್ಲೇ ಇದ್ದು ಮಾಡಬಹುದಾಗಿತ್ತು. ಆದ್ರೆ ಇಂತಹ ಕೆಲಸಗಳು ಯಾವಾಗಲೂ ಸ್ವತಃ ಹೋಗಿ ಅಲ್ಲಿ ಮಾಡುವುದೇ ಒಳ್ಳೆ ಕೆಲಸ ಆಗುತ್ತೆ. ಏನು ಯೋಚನೆ ಮಾಡಬೇಡಿ. ಈಗ ನಿಮ್ಮ ಜಮೀನಿನಲ್ಲಿ ಸಾಕಷ್ಟು ಬೆಳೆ ಬರುತ್ತೆ. ಸುಮ್ಮನೆ ಮಾಮ ಆಶೀರ್ವಾದ ಮಾಡಿದ್ದಾರೆ ಅಂತ ಬೆಳೆ ಬರುತ್ತೆ ಅಂತಲ್ಲ. ಅದರ ಸಲುವಾಗಿ ನೀವು ಕಷ್ಟ ಪಡಬೇಕು. ಮತ್ತೆ ಅದರ ಸಲುವಾಗಿ ಕಷ್ಟದ ಜೋಡಿದಾರ ಬೇಕು. ಚೆನ್ನಾಗಿ ಬೆವರು ಸುರಿಸಿ ಕೆಲಸ ಮಾಡಿ ಆಮೇಲೆ ನೋಡಿ ಹೇಗೆ ನಿಮಗೆ ಬೆಳೆ ಕೊಯ್ಲು ಸಿಗುತ್ತೆ ಅಂತ. ಸರಿ ಮಾಮ, ನೀವು ಹೇಳ್ದಾಗೆ ನಾವ್ ಎಲ್ಲನೂ ಮಾಡ್ತೀವಿ. ಸರಿ ಆಯ್ತು, ಈಗ್ಲಿಂದಲೇ ಕೆಲಸ ಮಾಡಕ್ ಶುರು ಮಾಡಿ.
ಕೇಳ್ರಪ್ಪ, ಈ ದಿನಗಳು ಹೋಗ್ತವೆ, ಮತ್ತೆ ನಿಮಗೆ ಒಳ್ಳೆ ದಿನಗಳು ಬರುತ್ತವೆ. ಭಗವಂತ ನಿಮ್ಮ ಮೇಲೆ ಕೃಪೆ ಮಾಡಿ ಸಾಕಷ್ಟು ಬೆಳೆ ಹಾಗೂ ಅದರಿಂದ ಸಾಕಷ್ಟು ದುಡ್ಡು ಸಿಗುವುದಿದೆ. ಗಮನದಲ್ಲಿಟ್ಕೊಳ್ಳಿ. ಅದರ ಉಪಯೋಗ ನೀವೇ ಎಲ್ಲ ಮಾಡಬೇಕು ಅಂತ ಅಲ್ಲ. ಅದು ಹೇಗೆ ಅಂತಂದ್ರೆ, ಬರುವ ಹೋಗುವ ಪಾದಯಾತ್ರೆಗಳಿಗೆ, ಸಂತರಿಗೆ ನೀವು ಅನುದಾನ ಮಾಡಬೇಕು. ಮೂಕ ಜಾನುವಾರುಗಳಿಗೆ ನಮ್ಮ ಊಟದಲ್ಲಿನ ಒಂದು ತುತ್ತನ್ನು ಅವುಗಳಿಗೆ ಮೀಸಲಿಡಬೇಕು. ಮನೆಗೆ ಬರುವ ಹೋಗುವ ಜನರಿಗೆ ಏನಿಲ್ಲ ಅಂತಂದ್ರು ಅರ್ಧ ರೊಟ್ಟಿ ಕೊಡಬೇಕು. ಮೊದಲಿಗೆ ಕುಡಿಯೋದಕ್ಕೆ ನೀರು ಕೊಡಿ. ಯಾರಾದರೂ ಮನುಷ್ಯರ ಮೇಲೆ ಬಟ್ಟೆಗಳು ಇರ್ಲಿಲ್ಲ ಅಂತಂದ್ರೆ ನಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ಬೇಕಪ್ಪ. ಮಾಮ, ನೀವು ಹೇಳ್ದಾಗೆ ಎಲ್ಲನೂ ಮಾಡ್ತೀವಿ. ಯಾರಾದ್ರೂ ಮನುಷ್ಯ ಮೇಲೆ ಬಟ್ಟೆಗಳು ಇರ್ಲಿಲ್ಲ ಅಂತಂದ್ರೆ ಮತ್ತೆ ಅವರಿಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಬಟ್ಟೆಯನ್ನು ಕೊಡಿಸಬೇಕು. ಇದೆಲ್ಲ ನಿಮ್ಮ ಕೈಗಳಿಂದ ಆಗಬೇಕಪ್ಪ. ಗೊತ್ತಾಯ್ತೇನಪ್ಪ? ಮಾಮ, ನೀವು ಹೇಳ್ದಾಗೆ ಎಲ್ಲನೂ ಮಾಡ್ತೀವಿ. ಮಾಮ, ಈ ಜಮೀನಲ್ಲಿ ಬರೋ ಮೊದಲನೇ ಬೆಳೆಯಲ್ಲಿ ನಿಮ್ ಬಿಡಾರದಲ್ಲಿ ಭಂಡಾರ ಮಾಡೋಣ. ಇನ್ನೂ ಸ್ವಲ್ಪ ದಿನ ಬಿಡಾರದಲ್ಲಿದ್ದು ನಾವು ಸೇವೆ ಮಾಡ್ಬೇಕು ಮಾಮ. ಸರಿ, ಹಾಗೆ ಆಗ್ಲಿ. ಮಾಮ, ನಮ್ದೊಂದು ಇಚ್ಛೆ ಇದೆ. ಏನಮ್ಮ ಅದು? ನೀವ್ ನಮ್ಗೋಸ್ಕರ ಇಲ್ಲಿಗ್ ಬಂದಿದ್ದೀರಾ. ನೀವ್ ಮನೆಗ್ ಬರೋದ್ ಬೇಡ ಅಂತ ಹೇಳಿದ್ವಿ. ನಮ್ ಮನೆಗ್ ಬರ್ತೆ ಹೇಗ್ ಹೋಗ್ತೀರಾ? ಅದಕ್ಕೆ ನೀವ್ ನಮ್ ಮನೆಗ್ ಬಂದು ಪಾದ ಇಟ್ಟು ಆಶೀರ್ವಾದ ಮಾಡಿ. ಹೌದು ಮಾಮ, ಇನ್ ಮುಂದೆ ಈ ತರ ಯಾವುದೇ ತಪ್ಪುಗಳು ನಡೆಯೋದಿಲ್ಲ. ಮಾಮ, ಬರ್ತೀರಾ ಅಲ್ವಾ ಮನೆಗೆ? ಸರಿ, ನಾನು ಬರ್ತೀನಿ. ಮಾಮ, ಬನ್ನಿ ಮಾಮ. ಮಾಮ, ಮನೆ ಹೆಣ್ಮಕ್ಳು ನಿಮ್ ಜೊತೆ ಮಾತಾಡ್ಬೇಕಂತೆ. ಏನ್ರಮ್ಮ ನಿಮ್ಗೆ? ಏನ್ ಮಾತಾಡೋದಿದೆ? ಅರೆ ಹೇಳ್ರಮ್ಮ. ಮಾಮ, ನಾವ್ ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಕೆಟ್ಟದ್ ಮಾತಾಡಿಲ್ಲ, ಹಾಗೆ ಯಾರ ಬಗ್ಗೆನೂ ಯೋಚನೆ ಮಾಡಿಲ್ಲ. ಆದ್ರೂ ಯಾರೋ ನಮ್ ಬಾಗಿಲ್ಗೆ ಮಂತ್ರಿಸ್ ಹೋಗ್ತಾರೆ. ಹೌದು ಮಾಮ, ಇದನ್ನೆಲ್ಲ ನೋಡ್ದಾಗ ಗಾಬರಿ ಆಗತ್ತೆ. ಈಗ ನೀವಿದ್ದೀರಾ ಅಂತ ಎಲ್ಲ ಸರಿಯಾಗಿದೆ, ಮತ್ತೆ ಅವ್ ಬಂದ್ ಬಿದ್ಮೇಲೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಮಾಮ, ಇಂಥ ವಿಷಯನ ಏನ್ ಮಾಡೋದು? ಮಾಮ ಅವ್ರ ಮುಂದೆ ಹೆಚ್ಚಿಗೆ ಏನು ಹೇಳ್ಬೇಡ. ಇಲ್ಲಿ ನೋಡು, ಈಗ ಮಾಮ ಅವ್ರ ಆಶೀರ್ವಾದ ಕೊಟ್ಟಿದಾರ ಅಲ್ವಾ? ಇಲ್ಲಿ ಕೇಳ್ರಮ್ಮ, ಯಾರು ಸರಿಯಾದ ದಾರಿಯಲ್ಲಿ ನಡೀತಾರೋ ಅವ್ರಿಗೆ ಸಾಕಷ್ಟು ಅಡಚಣೆಗಳು ಎದುರಿಗೆ ಬರುತ್ತವೆ. ಯಾವಾಗಲೂ ಯಾರು ಕೆಟ್ಟ ಕೆಲಸವನ್ನ ಮಾಡ್ತಿರ್ತಾರೋ ಅವ್ರಿಗೆ ಯಾವುದೇ ಭಯ ಇರೋದಿಲ್ಲ. ಅವರು ತಮ್ಮ ಕೆಟ್ಟ ಕೆಲಸಗಳನ್ನ ಮುಂದುವರಿಸ್ತಿರ್ತಾರೆ. ಆದ್ರೆ ನಾವು ಮಾತ್ರ ನಮ್ಮ ಒಳ್ಳೆ ಕೆಲಸಗಳನ್ನ ಮಾಡುವುದು ಬಿಡಬಾರದು. ಸಣ್ಣದಾಗಿ ಹೇಳಬೇಕು ಅಂತಂದ್ರೆ ಏನು ಅಂತಂದ್ರೆ, ಸಂಪಿಗೆ ಗಿಡದ ಕೆಳಗಡೆ ಸಂಪಿಗೆ ಹೂವು ಸಿಗುತ್ತವೆ, ಹ್ಞೂ ಮಾಮ. ಮುಳ್ಳಿನ ಗಿಡದ ಕೆಳಗಡೆ ಮುಳ್ಳುಗಳೇ ಇರುತ್ತವೆ. ಆದ್ರೆ ಭಯ ಆಗತ್ತೆ ಮಾಮ. ಈಗ ಭಯ ಪಡುವ ಅವಶ್ಯಕತೆ ಇಲ್ಲಮ್ಮ. ನಾನು ಬಂದಿದ್ದೀನಲ್ವಾ, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇದೆ. ಒಂದ್ ಕೆಲಸ ಮಾಡಿ,
ನಾನ್ ನಿಮಗೆ ಆ ಭಂಡಾರ ಕೊಟ್ಟಿದ್ದೀನಲ್ವಾ, ಆ ಭಂಡಾರನ ಮನೆಯ 4 ಕಡೆಗೆ ಸಿಂಪಡಿಸಿ. ನಾನು ಹೋಗ್ಬೇಕಾದ್ರೆ ಇಲ್ಲಿ ಭಂಡಾರವನ್ನ ಹಾಕಿ ಹಾಕ್ತೀನಿ. ಅದ್ಯಾರ ಇದನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಅವ್ರಿಗದ್ ಗೊತ್ತೇ ಆಗುತ್ತೆ ಅದ್ ಏನಾಗುತ್ತೆ ಅಂತ. ಆದ್ರೆ ಮಾಮ ಅದನ್ನೆಲ್ಲ ಯಾರು ಮಾಡ್ತಾರೆ? ಮತ್ತೆ ಅವ್ರಿಗೆ ನಮ್ ಜೊತೆ ವೈರತ್ವ ಇದೆ. ಮಾಮ ಇಲ್ಲೇ ಇರೋರು ಮಾಡ್ತಿದಾರಾ? ಇದನ್ನೆಲ್ಲ ಮಾಡೋರು ಹತ್ತಿರದವರೇ ಇದ್ದಾರೆ. ಬಹಳ ಹತ್ತಿರದವರಿಂದಾನೇ ತುಂಬಾ ಅಪಾಯ ಇರುತ್ತೆ. ಯಾಕಂದ್ರೆ ಅವರಿಗೆ ನಿಮ್ಮ ಮನೆಯ ಒಳಗಿನ ಹೊರಗಿನ ಎಲ್ಲಾ ವಿಷಯಗಳು ಗೊತ್ತಿರುತ್ತೆ. ಯಾರೋ ಗೊತ್ತಿಲ್ಲದವರು ಇಷ್ಟು ದೂರ ನಮ್ಮ ಹತ್ತಿರಕ್ಕೆ ಯಾಕೆ ಬರ್ತಾರೆ? ಅವ್ರಿಗೂ ಏನಾದ್ರೂ ತೊಂದರೆಗಳು ಇರುತ್ತವೆ, ಇಂತಹ ಕೆಲಸಗಳನ್ನ ಮಾಡ್ತಿರ್ತಾರೆ. ಆದ್ರೆ ಮಾಮ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತಾದ್ರೂ ಹೇಳಿ. ಅದನ್ನ ತಗೊಂಡು ನಿಮಗೆ ಮಾಡೋದೇನಿದೆ? ಹಾ, ಹೇಳದಷ್ಟನ್ನು ಮಾಡಿ ಸಾಕು. ಸರಿ, ನಿಮ್ಮನೆ ಬಾಗಿಲಲ್ಲಿ ತುಳಸಿ ಗಿಡ ಇಲ್ಲ ಅಲ್ವಾ? ನೀವೆಂತ ಮನುಷ್ಯರು? ಮೊದಲು ಮನೆಗೆ ತುಳಸಿ ಗಿಡ ತನ್ನಿ, ಮತ್ತೆ ಆ ತುಳಸಿಗೆ ಸಂಜೆ ದೀಪ ಹಚ್ಚಿ ಊದುಬತ್ತಿ ಬೆಳಗಿ. ತುಳಸಿಯಲ್ಲಿ ವಿಷ್ಣುನ ವಾಸ ಇರುತ್ತೆ. ತುಳಸಿ ಅಂದ್ರೆ ಹಾಗೆ ಸುಮ್ಮನೆ ಅಲ್ಲ, ಎಲ್ಲ ಸರಿ ಹೋಗುತ್ತೆ. ಆಯ್ತು ಮಾಮ. ನಾನು ಹೋಗಿ ಬರ್ತೀನಿ. ಮುಂದೆ ಹೋಗೋದಿದೆ, ಮುಂದೆ ಹೋಗಿ ತುಂಬಾ ಕೆಲಸಗಳು ಮಾಡೋದಿದೆ. ಹಾ, ಸರಿ, ನಾನು ಹೋಗಿ ಬರ್ತೀನಿ. ನಿಮ್ಮ ಕಾಳಜಿ ತೆಗೆದುಕೊಳ್ಳಿ. ಮಾಮ, ನೀವು ಜನರ ಜೊತೆ ಏನು ಮಾತಾಡ್ತಾನೆ ಇಲ್ಲ. ನೀವು ಈ ಥರ ಯಾವತ್ತೂ ಮಾಡಿರೇ ಇಲ್ಲ. ಏನಾಯ್ತು ಮಾಮ? ಮಾಮ, ಆ ಜನರು ಎಲ್ಲಿಂದ ಬಂದಿದ್ರು, ಯಾರು ಅಂತ ನಮಗೇನು ಗೊತ್ತಾಗ್ಲೇ ಇಲ್ಲ. ಆಯ್ತು ಬಿಡಪ್ಪ, ಬಂದ್ರು, ಪೂಜೆ ಮಾಡ್ಕೊಂಡು ಹೋದ್ರು, ದರ್ಶನ ಮಾಡಿದ್ರು, ಮತ್ತಿನ್ನೇನು ಬೇಕು? ಹೌದು ಮಾಮ, ನೀವು ಅವ್ರಿಗೆ ಆಶೀರ್ವಾದ ಕೊಡ್ಲಿಲ್ಲ, ಮತ್ತೆ ಅವ್ರ ಜೊತೆ ಏನು ಮಾತಾಡ್ಲಿಲ್ಲ. ಮಾಮ, ಆ ಜನರು ಎಲ್ಲಿಗೆ ಹೊರಟಿದ್ರು? ಅಲ್ಲಪ್ಪ, ನಾವಿಲ್ಲಿಂದ ಮುಂದೆ ಹೊರಟಿದ್ದೀವಲ್ವಾ, ಅಲ್ಲಿ ನೀರಿನ ವ್ಯವಸ್ಥೆ ಒಂಚೂರು ಇಲ್ಲ. ಮಳೆನೇ ಇಲ್ಲ ಅಂತಂದ್ರೆ ನೀರು ಎಲ್ಲಿಂದ ಬರಬೇಕು? ಇದೇನ್ ಹೇಳ್ತಿದ್ದೀರಾ ಮಾಮ? ಅಲ್ಲಿ ಬರೀ ಒಣಗಿದೆ. ಮನುಷ್ಯರಿಗೆ ಕುಡಿಯಕ್ ನೀರಿಲ್ಲ ಅಂತಂದ್ರೆ ಇನ್ನು ಮೂಕ ಪ್ರಾಣಿಗಳಿಗೆ ನೀರು ಎಲ್ಲಿಂದ ತರಬೇಕು? ಅಯ್ಯೋ, ಆದ್ರೆ ಮಾಮ, ನಾವಲ್ಲಿಗೆ ಯಾಕೆ ಹೋಗ್ಬೇಕು? ಬೇರೆ ಕಡೆ ಹೋಗೋಣ.
ನೀರೆಲ್ಲಿರುತ್ತೋ ಅಲ್ಲಿಗೆ ಹೋಗೋಣ. ಅರೆ ನಮಗೆ ಆ ಭಾಗವನ್ನು ದಾಟಿ ಅಲ್ಲಿಂದ ಮುಂದೆ ಹೋಗೋದಿದೆ. ಮತ್ತೆ ಮಾಮ ಅಲ್ಲಿಗೆ ಹೋಗ್ಲಿಲ್ಲ ಅಂತಂದ್ರೆ ನಡೆಯೋದಿಲ್ವೇ? ಏ ಬಾಪೋ, ಏನಪ್ಪ ನಿನಗೆ ನನ್ನ ಜೊತೆ ಬರೋದು ಬೇಜಾರಾಗಿದ್ಯಾ? ಹಾಗೇನಾದ್ರೂ ನಿನ್ನ ಮನಸ್ಸಿನಲ್ಲಿ ಇದ್ರೆ ಮನೆಗೆ ಹೋಗು, ಕುರಿಗಳನ್ನ ನಾನು ಮುಂದೆ ಕರ್ಕೊಂಡು ಹೋಗ್ತೀನಿ. ಅದು ಹಾಗಲ್ಲ ಮಾಮ, ಅಲ್ಲಿ ಹೋದ್ಮೇಲೆ ಗರ್ದಿ ರೊಟ್ಟಿನಾದ್ರೂ ತಿನ್ನೋಣ. ಆದ್ರೆ ಈ ಜಾನುವಾರುಗಳಿಗೆ ಹೇಗೆ? ಹೌದು ಮಾಮ, ಎಲ್ಲಿ ನೀರಿರಲ್ವೋ ಅಲ್ಲಿ ಅಲ್ದಾಡೋದು ಹೇಗೆ ಮಾಮ? ಅರೆ ಏನ್ರಪ್ಪ, ನನಗೆ ಈ ವಿಷಯ ಗೊತ್ತಿರೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅದ್ ಹೇಗೆ ಅಂತಂದ್ರೆ, ಆಲಸಿದ್ದನಾಥಪ್ಪ ಮತ್ತು ಮೂಳೆ ಮಹಾರಾಜರು ಉತ್ತರ ಕೊಟ್ಟಿದ್ದಾರಲ್ವಾ, ಮತ್ತು ಮುಂದೆ ಹೋಗ್ಲೇಬೇಕಾಗುತ್ತೆ. ಈಗ ನಾವು ಅಲ್ಲಿಗೆ ಹೋಗ್ತೀವಿ ಅಂತಂದ್ರೆ ಅದಕ್ಕೇನಾದ್ರೂ ಕಾರಣ ಇರಬೇಕಲ್ವಾ? ಆದ್ರೆ ಇಲ್ಲಿ ನೋಡಿ, ಎಲ್ರು ಕೇಳಿ ನಾನು ಹೇಳಿದ್ದನ್ನ. ಅಲ್ಲಿಗೆ ಹೋದ್ಮೇಲೆ ಅದು ಹೇಗೆ, ಇದು ಹೇಗೆ, ಏನಿದು ಅಂತ ಹೀಗೆಲ್ಲ ಪ್ರಶ್ನೆ ಮಾಡುವಂತೆ ಅಕಸ್ಮಾತ್ ನೀವು ಹಾಗೆ ಮಾಡಿದ್ರೆ ನನ್ನಷ್ಟು ಕೆಟ್ಟವನು ಯಾರು ಇರೋದಿಲ್ಲ. ಅದು ಇಲ್ಲ ಮಾಮ, ನಾನು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಮಾಮ. ನೀವು ಎಲ್ಲೆಲ್ಲಿ ಹೋಗ್ತೀರೋ ಅಲ್ಲಲ್ಲಿಗೆ ಬರ್ತೀನಿ ನಾನು. ಇನ್ನು ಇಲ್ಲೇ ನಾವು ಇನ್ನು ಎಷ್ಟೊತ್ತು ಕಾಯೋದು? ಮಾಮ ಇದೇ ದಾರಿಯಿಂದ ಬರ್ತಾರೆ ಅಂತ ಗೊತ್ತಿದೆ ಅಲ್ವಾ, ಸ್ವಲ್ಪ ಹೊತ್ತು ನಿಲ್ಲೋಣ. ಮತ್ತೆ ಮನೆಗಾದ್ರೂ ಹೋಗಿ ಏನ್ ಮಾಡೋದಿದೆ ಈ ಬಿಸಿಲಲ್ಲಿ? ಹೌದು, ಅವ್ರು ಇನ್ನೂ ಬರೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ಇನ್ನು ಎಷ್ಟೊತ್ತು ನಾವು ಹೀಗೆ ಬಿಸಿಲಲ್ಲಿ ನಿಲ್ಲೋದು? ಅಯ್ಯೋ ಮಾರಯ್ಯ, ನಮ್ಗೆ ಇಲ್ಲಿ ಕುಡಿಯೋಕೆ ನೀರಿಲ್ಲ, ಬೆಳೆನೂ ಇಲ್ಲ. ಮಾಮ ಯಾವಾಗ ಈ ಊರಿಗೆ ಬರ್ತಾರೆ ಅಂತ ಅನ್ನಿಸ್ತಿದೆ. ಈಗೇನಾದ್ರೂ ಮಾರ್ಗ ಹುಡುಕ್ಲೇಬೇಕು. ನೀನು ಸ್ವಲ್ಪ ಸಮಾಧಾನವಾಗಿರು. ಹಾಗಂತ ನಾವು ಇನ್ನು ಎಷ್ಟೊತ್ತು ಅಂತ ಇಲ್ಲೇ ನಿಲ್ಲೋದು? ಅರೆ ಹೀಗೇನಾದ್ರೂ ಮಾತಾಡಕ್ಕಾಗುತ್ತಾ? ಅದು ಹಾಗಲ್ಲ, ನಾವ್ ಇಡೀ ದಿನ ಇಲ್ಲೇ ಕಾಯೋದು. ಮಾಮ ಅವ್ರು ಬರ್ಲಿಲ್ಲ ಅಂತಂದ್ರೆ? ಹಾಗೆಲ್ಲ ಏನು ಆಗೋದಿಲ್ಲ. ಮಾಮ ಅವರು ಬಂದೇ ಬರ್ತಾರೆ ಅಂತ ನನಗೆ ಸಂದೇಶ ಬಂದಿದೆ. ಹಾಗಾದ್ರೆ ಒಳ್ಳೇದಾಯ್ತು. ಆದ್ರೆ ಮಾಮ ಅವ್ರನ್ನ ನಿಲ್ಸಿದ್ರೆ ಅವ್ರು ಇಲ್ಲೇ ಇರ್ತಾರೇನು? ನಾವು ಕೈ ಕಾಲು ಹಿಡಿದು ಮಾಮ ಅವ್ರನ್ನ ಕೇಳೋಣ, ಮಾಮ ಅವ್ರನ್ನ ಬೇಡ್ಕೊಳ್ಳೋಣ. ಮಾಮ ದಯವಿಟ್ಟು ಇಲ್ಲೇ ಇರಿ, ನಮಗ್ ಒಳ್ಳೇದ್ ಮಾಡಿ, ಇಲ್ಲಾಂದ್ರೆ ಏನಾಗುತ್ತೋ ಗೊತ್ತಿಲ್ಲ. ಜನರು ಊರನ್ ಬಿಟ್ಟು ಹೋಗ್ತಿದ್ದಾರೆ. ಹೀಗೆ ಮುಂದುವರಿತಿದ್ರೆ ಹೇಗಾಗುತ್ತೆ? ಮತ್ತೆ ಇಷ್ಟು ವರ್ಷ ನಾವು ಇಲ್ಲೇ ಇದ್ದು ಬಿಸಿಲಲ್ಲಿ ಕಾದಿದೀವಿ ಅಲ್ವಾ? ಇನ್ ಸ್ವಲ್ಪ ದಿನ ತಡೀರಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಒಂದು ಬಿಂದಿಗೆ ನೀರು ತರಬೇಕು ಅಂದ್ರೆ ಎಷ್ಟು ದೂರ ನಡಿಬೇಕಾಗುತ್ತೆ ಗೊತ್ತಿದ್ಯಾ ನಿಮಗೆ? ಜನ ಹೀಗೆ ಮೂಕ ಜೀವಿಗಳನ್ನ ಬಿಟ್ಟು ಹೋಗ್ತಿದ್ದಾರೆ. ಅವುಗಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ನೀನ್ ಸ್ವಲ್ಪ ಸುಮ್ಮನೆ ಇರು. ಈ ಕೆಲಸ ಆಗ್ಬೇಕು ಅಂತ ಬಂದಿದೀವಿ ಅಲ್ವಾ? ಹಾಗಾದ್ರೆ ಒಳ್ಳೇದೇ ಅಲ್ವಾ? ಆದ್ರೆ ನಂಗನ್ಸೋದಿಲ್ಲ ಮಾಮ ಇಲ್ಲಿಗೆ ಬರ್ತಾರೆ ಅಂತ. ಇಷ್ಟೊಂದ್ ದಿನ ಆಯ್ತು, ಆದ್ರೆ ನಾವು ಮಾಮ ಅವ್ರ ಹಾದಿ ಕಾಯ್ತಾ ಇದೀವಿ. ಆದ್ರೆ ಮಾಮ ಇನ್ನೂ ಇಲ್ಲಿಗೆ ಬಂದೇ ಇಲ್ವಲ್ಲ? ಮಾಮ ಬಂದೇ ಬರ್ತಾರಪ್ಪ, ನನಗ್ ನಂಬಿಕೆ ಇದೆ. ನೀವ್ ಇಲ್ಲೇ ಇರ್ಬೇಕು ಅಂತಂದ್ರೆ ನೀವ್ ಇಲ್ಲೇ ಇರಿ, ನಾನಿನ್ ಈ ಬಿಸಿಲಲ್ಲಿ ಇರಲ್ಲ. ಅರೆ ಮಾಮ, ನಾವು ನಿಮ್ಮ ದಾರಿನ ಎಷ್ಟು ದಿನಗಳಿಂದ ಕಾಯ್ತಿದ್ವಿ. ಸ್ವಲ್ಪ ಜನರಿಗೆ ಅನ್ಸಿತ್ತು ನೀವು ಬರೋದೇ ಇಲ್ಲ ಅಂತ, ಆದ್ರೆ ನನಗ್ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ನೀವು ನಮ್ಮ ಊರಲ್ಲಿ ಇರ್ಬೇಕು ಅನ್ನೋದು ನಮಗಿಚ್ಛೆ ಇದೆ. ಆದ್ರೆ ನಾನು ಮುಂದೆ ಹೊರಟಿದ್ದೀನಲ್ಲಪ್ಪ. ಹಾಗೆಲ್ಲ ಹೇಳ್ಬೇಡಿ ಮಾಮ. ನಮ್ಮ ಭಾಗದಲ್ಲಿ ಮಳೆ ಇಲ್ಲ, ನೀರಿಲ್ಲ, ಬೆಳೆ ಇಲ್ಲ, ಜನರು ಕುಡಿಯೋಕೆ ನೀರು ಸಹಿತ ಇಲ್ಲ ಮಾಮ. ನೀರ್ ತರೋದಕ್ಕೆ ತುಂಬಾ ದೂರ ಹೋಗ್ಬೇಕಾಗುತ್ತೆ ಮಾಮ. ಅದು ಸಿಕ್ಕರೆ ಸಿಗುತ್ತೆ ಮಾಮ, ಇಲ್ಲಾಂದ್ರೆ ಇಲ್ಲ. ಮಾಮ, ನಮ್ಮ ಮನುಷ್ಯರದು ಪರವಾಗಿಲ್ಲ, ಆದ್ರೆ ಜಾನುವಾರುಗಳ ಕಡೆ ನೋಡೋಕ್ ಆಗ್ತಿಲ್ಲ ಮಾಮ. ಮತ್ತೆ ಹೀಗೆ ಮುಂದುವರೆದ್ರೆ ಏನು ಆಗೋದಿಲ್ಲ. ಆದ್ರೆ ಅಭಾ, ನಾನ್ ನಿನಗೆ ಮೊದ್ಲೇ ಹೇಳಿದ್ದೀನಲ್ವಾ,
ನಾನು ಮುಂದೆ ಹೊರಟಿದ್ದೀನಿ ಅಂತ. ಅಲ್ಲಿ ನನಗೆ ಕೆಲಸ ಇದೆ. ಮಾಮ, ದಯವಿಟ್ಟು ಹಾಗೆ ಮಾಡಬೇಡಿ ಮಾಮ. ನೀವು ಇಲ್ಲೇ ಉಳ್ಕೊಂಡ್ರೆ ನಮ್ಮ ಜನರಿಗೆ ತುಂಬಾ ಒಳ್ಳೆದಾಗುತ್ತೆ. ಇಂಥ ಕೆಟ್ಟ ದಿನನ ನಾವು ನಿಮ್ಮಂತ ದೇವ ಮನುಷ್ಯರ ಜೊತೆ ಕಳಿಬೇಕು ಮಾಮ. ಅರೆ ಇಲ್ಲಿ ನೋಡ್ರಪ್ಪ, ನೀವು ಇಲ್ಲಿಗೆ ಬಂದಿದ್ದೀರಾ, ಭೇಟಿ ಆಯ್ತು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಬೇಕು? ಅದು ಹಾಗಲ್ಲ ಮಾಮ. ಎಲ್ರೂ ನಿಮ್ಮ ಹಾದಿನೇ ಕಾಯ್ತಿದ್ದಾರೆ. ನೀವು ಬರ್ತೀರಾ ಅಂತ ಮನೆಯಲ್ಲಿ ಕಾಯ್ತಿದ್ದಾರೆ ಮಾಮ. ನೀವು ಬಂದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಊರಲ್ಲಿ ಎಲ್ರೂ ನೀವು ಬರ್ತಾರೆ ಅಂತಾನೆ ಕಣ್ಬಿಟ್ಟು ಕಾಯ್ತಿದ್ದಾರೆ. ದಯವಿಟ್ಟು ಎಲ್ರಿಗೂ ದರ್ಶನ ಕೊಡಿ ಮಾಮ. ಸರಿ, ನಾನು ಊರೊಳಗೆ ಬರ್ತೀನಿ. ಆದರೆ ನಾನು ಸ್ವಲ್ಪ ಹೊತ್ತಿನಲ್ಲೇ ಹೊರಡಬೇಕಾಗುತ್ತೆ. ನಿನಗೆ ನಡೆಯುತ್ತಲ್ವಾ? ನಡೆಯುತ್ತೆ ಮಾಮ, ನಡೆಯುತ್ತೆ. ಸರಿ, ಮತ್ತೆ ನಡೀರಿ. ಮಾಮ, ನಿಮ್ಮ ಹತ್ರ ಒಂದು ಕೇಳಬೇಕಿತ್ತು. ನೀವು ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಅಬ್ಬಾ, ನೀನ್ ಏನ್ ಕೇಳ್ತೀಯ ಅಂತ ನನಗೆ ಗೊತ್ತಿದ್ಯಪ್ಪ. ಕೇಳು. ಮಾಮ, ನಮ್ಮ ಈ ಭಾಗಕ್ಕೆ ಮಳೆ ಬರ್ಸಿ ಮಾಮ. ಅಬ್ಬಾ, ನೀನು ಇದೇನ್ ಹೇಳ್ತಾ ಇದೀಯ? ಮಳೆ ಬೀಳ್ಸೋದೇನು ಅಷ್ಟು ಸುಲಭದ ಕೆಲ್ಸನಾ? ಆದ್ರೆ ಮಾಮ, ನಾನಂತೂ ಎಲ್ರ ಸಲುವಾಗಿ ಕೇಳ್ತಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ಅದಾಗೋದಿಲ್ಲಪ್ಪ. ಅರೆ ಅಣ್ಣ, ಮಾಮ ಇಲ್ಲ ಅಂತ ಹೇಳ್ತಿದಾರಲ್ವಾ, ಅವ್ರನ್ನ ಮಾತನ್ನ ಕೇಳಿ ನೀವು. ಹೌದಲ್ವಾ, ನೀವು ಕರೆದಿದ್ದೀರಾ ಅಂತ ಮಾಮ ಇಲ್ಲಿವರೆಗೂ ಬಂದಿದ್ದಾರೆ. ಸುಮ್ಮನೆ ಬೇಡವಾಗಿರೋದನ್ನ ಯಾಕೆ ಮಾತಾಡ್ತಿದ್ದೀರಾ? ಅಣ್ಣ, ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಆದ್ರೆ ನಮ್ಮ ಹತ್ರ ಇದೊಂದೇ ಮಾರ್ಗ ಉಳಿದಿರೋದು. ನಿನಗೇನು ಅಷ್ಟು ಅಂತ ಅನ್ನಿಸ್ತಾ ಇದೆಯಾ? ಹಾಗಾದ್ರೆ ಬೇರೆ ಯಾರಿಗಾದ್ರೂ ಮಳೆ ಬರ್ಸಕ್ ಹೇಳು. ಮಾಮ, ನಿಮ್ಮನ್ ಬಿಟ್ಟು ಬೇರೆ ಯಾರ ಹತ್ರ ಹೋಗೋಕ್ಕಾಗುತ್ತೆ? ನಮ್ಮ ಪಾಲಿಗೆ ದೇವ್ರು ಅಂದ್ರೆ ನೀವೊಬ್ರೇ ಅಲ್ವಾ? ಅರೆ, ನನಗೂ ಸಹ ನನ್ನ ಗುರುಗಳ ಆದೇಶ ಬೇಕಾಗುತ್ತೆ. ಅದೇ ಅಷ್ಟು ಸುಲಭದ ಕೆಲಸನಾ? ನಿಸರ್ಗದ ಕೆಲವು ನಿಯಮಗಳು ಇರುತ್ತವೆ. ಹಾಗೆ ಮಾಡೋದು ಅಂತಂದ್ರೆ ನಿಸರ್ಗದ ವಿರುದ್ಧವಾಗಿ ಹೋದಾಗುತ್ತೆ. ಏನು ನಿಸರ್ಗದ ಕಾಲ ತಿರುಗ್ತಾ ಇದೆ ಅದು ಹಾಗೆ ತಿರುಗ್ಲಿ, ಅದ್ರಲ್ಲಿ ಹಸ್ತಕ್ಷೇಪ ಮಾಡೋದು ಬೇಡ. ಮಾಮ, ನಾವ್ ಇಲ್ಲಿವರೆಗೂ ನಿಮ್ಮ ಹತ್ರ ಏನು ಕೇಳಿಲ್ಲ ಮಾಮ. ಈ ಕೋರಿಕೆ ಬರೀ ಊರಿಗೋಸ್ಕರ ಅಷ್ಟೇ. ಇಲ್ಲಿ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ನಾನು ಮಳೆ ತರಿಸಿ ಕೊಡುವುದಿಲ್ಲ. ಮಾಮ, ನಾವು ಮುಂದೆ ಹೋಗೋದು ಅಂತ ಹೇಳ್ತಿದ್ರಿ ಅಲ್ವಾ? ಆದ್ರೆ ನಾವ್ ಇಲ್ಲೇ ಇದ್ದೀವಿ. ಈ ಊರಿನ ಜನರು ಮಾತು ಕೇಳ್ತಿಲ್ಲ ಗೋಪಾಲ. ಊರೊಳಗ್ ಬನ್ನಿ ಅಂದ್ರು, ಬಂದ ಮೇಲೆ ಹೊಸ ಏನೋ ಕೇಳ್ತಾ ಇದ್ದಾರೆ. ಮತ್ತೆ ಮಾಮ, ನಾವಿಲ್ಲಿಂದ ಬೆಳಿಗ್ಗೆ ಹೊರಟ್ಬಿಡೋದಾ? ಅದು ಯಾಕಂದ್ರೆ
ಕಟ್ಟಿರೋ ವಸ್ತುಗಳನ್ನ ಬಿಡಿಸ್ಬೇಕಾ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಬೆಳಗಾರದ ಮೇಲೆ ಹೊರಟು ಬಿಡೋಣ. ನಿಜ ಅಲ್ವಾ ಮಾಮ? ಅರೆ ಹೌದಪ್ಪ, ಹೇಳಿದ್ ಗೊತ್ತಾಗೋದಿಲ್ವೇನಪ್ಪ? ಏನ್ ಕಾಗದದಲ್ಲಿ ಬರ್ಕೊಡ್ಬೇಕಾ? ಮಾಮ, ಹಾಗಾದ್ರೆ ನಾನು ಒಲೆ ಹೊತ್ಸಿ ಬೇಗ ಅಡಿಗೆ ಮಾಡಕ್ಕೆ ಶುರು ಮಾಡ್ತೀನಿ. ಸರಿ, ಅದೇನೋ ನೋಡಿ. ಮಾಮ, ಒಲೆನ ಹೆಣ್ಮಕ್ಳು ಹಚ್ಚಿದ್ದಾರೆ. ಅಡ್ಗೆ ಇನ್ನೇನ್ ಶುರು ಆಗುತ್ತೆ, ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಊಟ ಬರುತ್ತೆ ಮಾಮ. ಯಾಕೆ ನೀವು ತುಂಬಾ ತೊಂದರೆ ತಗೋತಾ ಇದ್ದೀರಾ? ನಮ್ ಜೊತೆ ಇದಾರಲ್ಲ, ಅವ್ರು ಮಾಡ್ತಾರೆ. ಅದು ಹಾಗಲ್ಲ ಮಾಮ, ನೀವು ನಮ್ಮ ಊರಿಗೆ ಬಂದಿದ್ದೀರಾ, ಆದ್ರೆ ಈಗ ನೀವು ಹೋಗ್ತೀನಿ ಅಂತಿದ್ದೀರಾ. ಇದು ನಮಗ್ ಸರಿ ಅನಿಸ್ತಿಲ್ಲ ಮಾಮ. ಸರಿ ಸರಿ ಆಯ್ತು. ಮಾಮ, ನಾವು ನಿಮಗೆ ತೊಂದರೆ ಕೊಡ್ತಿದೀವಿ ಅನ್ಸಿರ್ಬೋದು, ಆದ್ರೆ ಪೂರ್ತಿ ಊರಿನ ಬೇಡಿಕೆ ನಾನು ನಿಮ್ಮ ಹತ್ರ ಬಂದು ಮಾತಾಡ್ಬೇಕು ಅಂತ. ಅದಕ್ಕೆ ನಾನು ಆಗ್ಲೇ ನಿಮ್ಮ ಹತ್ರ ಬಂದು ಮಾತಾಡಿದ್ದು. ನಮ್ಮ ಮೇಲ್ ಕೋಪ ಮಾಡ್ಕೋಬೇಡಿ ಮಾಮ. ಅದು ಹಾಗಲ್ಲಪ್ಪ. ಅದೇನು ಅಂತಂದ್ರೆ, ನಿಸರ್ಗದ ತನ್ನದೇ ಆದ ಒಂದು ಕಾಲಚಕ್ರ ಇರುತ್ತದೆ, ಅವರದು ಒಂದು ನಿಯಮ ಇರುತ್ತೆ. ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡಬಾರ್ದು, ಅದು ಒಳ್ಳೆಯದಲ್ಲ. ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಸರಿಯಾಗಿದೆ ಮಾಮ, ಆದ್ರೆ ನಾವು ದೇವ್ರ ಹತ್ರ ಕೈ ಮುಗ್ದು ಕೇಳೋದ್ ಬಿಟ್ರೆ ಬೇರೇನ್ ಗೊತ್ತಿದೆ ಮಾಮ. ಸರಿ, ಇಲ್ಲಿರೋದು ಎಲ್ಲಾರ್ದು ಊಟ ಮುಗಿಲಿ, ಆಮೇಲೆ ನಾವು ಮಾತಾಡೋಣ. ಮಾಮ, ಈಗ ಜನರು ನಿಮ್ ಮುಂದೆ ಬರೋದಕ್ಕೆ ಹೆದರ್ತಿದ್ದಾರೆ. ಮಾಮ ಅವ್ರ ಹತ್ರ ಏನ್ ಹೇಳೋದು, ಹೇಗ್ ಮಾತಾಡೋದು? ಹಾಗೇನಿಲ್ಲ, ನಾನು ಹೇಳಿದ್ದೀನಲ್ವಾ, ಊಟ ಆದ್ಮೇಲೆ ಮುಂದಿನದನ್ನ ಮಾತಾಡೋಣ.